ನಮಸ್ಕಾರ. ಕಳೆದ ಒಂದು ಕ್ಲಾಸಲ್ಲಿ ಬ್ಯಾಂಕಿಂಗ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕಮರ್ಷಿಯಲ್ ಬ್ಯಾಂಕ್ ಮತ್ತು ಅದರ ಒಂದು ಕಾರ್ಯಗಳು ಇವುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಕೇಂದ್ರ ಬ್ಯಾಂಕಿನ ಒಂದು ಪಾತ್ರ, ದ ರೋಲ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. The Reserve Bank of India is the central bank of India, as we all know that, and was established in 1st April 1935 in accordance with the provisions of the Reserve Bank of India Act 1934. Since its inception, it has been headquartered in Mumbai, ಮುಂಬೈಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ದೋ ಒರಿಜಿನಲಿ privately owned, RBI has been fully owned by the government of India since nationalization in 1949. RBI is governed by a central board headed by a governor appointed by the central government. RBI has 22 regional offices across India. The Reserve Bank of India was set up on the recommendations of the Hilton Young Commission. The functions of RBI ನ ಕಾರ್ಯಗಳನ್ನು ನಾವು ನೋಡೋದಾದರೆ, the first one is monetary authority, formulates, implements and monitors the monetary policy. ಹಣಕಾಸಿನ ನೀತಿಯನ್ನು ಇದು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಬಹಳ ಮುಖ್ಯವಾಗಿ ಅಬ್ಜೆಕ್ಟಿವ್ಸ್: maintaining price stability and ensuring adequate flow of credit to productive sector. ಬಹಳ ಮುಖ್ಯವಾಗಿ ಏನು ನೋಡ್ಬೋದು ಅಂದರೆ, ಪ್ರೈಸ್ ಸ್ಟೆಬಿಲಿಟಿ, ಬೆಲೆಗಳ ಸ್ಥಿರತೆಯನ್ನು ಆರ್ಥಿಕ ವ್ಯವಸ್ಥೆನಲ್ಲಿ ಕಾಯ್ದುಕೊಂಡು ಹೋಗಲಿಕ್ಕೆ ಅಗತ್ಯವಿರತಕ್ಕಂಥ ಹಣಕಾಸಿನ ಪೂರೈಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಕೇಂದ್ರ ಬ್ಯಾಂಕು ನಿರ್ವಹಿಸುತ್ತೆ. It will maintaining the price stability and ensuring adequate flow of credit to the productive sector. ಈ ಒಂದು ಉತ್ಪಾದಕ ವಲಯಗಳಿಗೆ ಅಗತ್ಯವಿರತಕ್ಕಂಥ ಹಣಕಾಸಿನ ಪೂರೈಕೆಯನ್ನು ಮಾಡ್ತಕ್ಕಂಥ ಬಹುದೊಡ್ಡ ಮುಖ್ಯವಾದಂಥ ಒಂದು ಜವಾಬ್ದಾರಿ ಈ RBIದ ಆಗಿರ್ತಕ್ಕಂಥದ್ದು ಪ್ರಾಥಮಿಕವಾಗಿ. ಅಂಡ್ ಅಗೇನ್ ರೆಗ್ಯುಲೇಟರ್ ಅಂಡ್ ಸೂಪರ್ವೈಸರ್ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್. Prescribes broad parameters of banking operations within which the country's banking and financial system functions. So objectives are maintain public confidence in the system, protect depositors' interest and provide cost-effective banking services to the public. The banking Ombudsman scheme has been formulated by the RBI for effective redressal of complaints by bank customers. ಇದು ಬಹಳ ಮುಖ್ಯವಾಗಿ ಈ ಒಂದು ದೇಶದ ಒಳಗಡೆ ಫೈನಾನ್ಷಿಯಲ್ ಸಿಸ್ಟಮ್, ಈ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಸುಗಮವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡು ಕಾರ್ಯನಿರ್ವಹಿಸುತ್ತೆ. ಯಾಕೆಂತಂದರೆ ಪಬ್ಲಿಕ್ಕಲ್ಲಿ, ಸಾರ್ವಜನಿಕರಲ್ಲಿ ಈ ಒಂದು ವ್ಯವಸ್ಥೆ ಬಗ್ಗೆ ನಂಬಿಕೆಯನ್ನು ಮೂಡಿಸಬೇಕು ಮತ್ತು ಅವರ ಒಂದು ಠೇವಣಿಗಳಿಗೆ ಭದ್ರತೆಯನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸೂಪರ್ವೈಸರ್ ಆಗಿ ಇದು ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದಕ್ಕಾಗಿ ಆಂಬಡ್ಸ್ಮನ್ ಒಂದು ಸ್ಕೀಮನ್ನು ತಂದಿದೆ. ಯಾಕೆಂದರೆ
ಏನೇ ಒಂದು ಸಾರ್ವಜನಿಕ ಒಂದು ದೂರುಗಳು ಬಂದಾಗ ಅದನ್ನು ದಕ್ಷ ರೀತಿಯಲ್ಲಿ ಬಗೆಹರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಮತ್ತು ಮ್ಯಾನೇಜರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಕಂಟ್ರೋಲ್. It manages the foreign exchange through Foreign Exchange Management Act 1999. Objectives to facilitate external trade and payment and promote orderly development and maintenance of foreign exchange market in India. ವಿದೇಶಿ ವಿನಿಮಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಯಾಕಂದರೆ ವಿದೇಶಿ ವ್ಯಾಪಾರವನ್ನು ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಈ ಕೇಂದ್ರ ಬ್ಯಾಂಕು ನಿರ್ವಹಿಸ್ತಕ್ಕಂಥದ್ದು. ದ ಫೋರ್ತ್ ಒನ್, issuer of currency. Issues and exchanges or destroys currency and coins not fit for circulation. To give the public adequate quantity of supplies of currency notes and coins and in good quality. ಇದು ಕರೆನ್ಸಿ ನೋಟುಗಳನ್ನು ವಿತರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಪ್ರಿಂಟ್ ಮಾಡಿ, ಮುದ್ರಣವನ್ನು ಮಾಡಿ ಈ ಒಂದು ಸರ್ಕ್ಯುಲೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗೆಯೇ ಇದು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಒಂದು ಕರೆನ್ಸಿ ಸರ್ಕ್ಯುಲೇಟ್ ಮಾಡಲಿಕ್ಕೆ ಉತ್ತಮ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ, ಅದನ್ನು ಮರಳಿ ವಾಪಸ್ ಪಡ್ಕೊಂಡು ಅದನ್ನು ಡೆಸ್ಟ್ರಾಯ್ ಮಾಡಿ ಹೊಸ ಒಂದು ಕರೆನ್ಸಿಗಳನ್ನು ಇಶ್ಯೂ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಮತ್ತು ಡೆವಲಪ್ಮೆಂಟಲ್ ರೋಲ್. ಅಭಿವೃದ್ಧಿಯಲ್ಲಿ ಈ ಕೇಂದ್ರ ಬ್ಯಾಂಕಿನ ಕಾರ್ಯಗಳು ಏನಿದೆ? ಪರ್ಫಾರ್ಮ್ಸ್ ವೈಡ್ ರೇಂಜ್ ಆಫ್ ಪ್ರಮೋಷನಲ್ ಫಂಕ್ಷನ್ಸ್ ಟು ಸಪೋರ್ಟ್ ನ್ಯಾಷನಲ್ ಆಬ್ಜೆಕ್ಟಿವ್ಸ್. ಈ ಒಂದು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಪೂರೈಕೆಯನ್ನು ಮಾಡ್ತಕ್ಕಂಥ ಬಹುದೊಡ್ಡ ಒಂದು ಕೆಲಸವನ್ನು ಕೂಡ ಈ ಒಂದು ಕೇಂದ್ರ ಬ್ಯಾಂಕು ಮಾಡ್ತಕ್ಕಂಥದ್ದು. ಅಗೇನ್ ರಿಲೇಟೆಡ್ ಫಂಕ್ಷನ್ಸ್. ಬ್ಯಾಂಕರ್ಸ್ ಟು ದ ಗವರ್ನಮೆಂಟ್. ಪರ್ಫಾರ್ಮ್ಸ್ ಮರ್ಚೆಂಟ್ ಬ್ಯಾಂಕಿಂಗ್ ಫಂಕ್ಷನ್ ಫಾರ್ ದ ಸೆಂಟ್ರಲ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್. ಆಲ್ಸೋ ಆಕ್ಟ್ಸ್ ಆಸ್ ದೇರ್ ಬ್ಯಾಂಕರ್ಸ್. ಬ್ಯಾಂಕರ್ಸ್ ಟು ಬ್ಯಾಂಕ್. ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಯಾಕೆಂದರೆ ಇದು ಕೇಂದ್ರ ಬ್ಯಾಂಕು, ಬ್ಯಾಂಕುಗಳಿಗೆ ಒಂದು ಸುಪ್ರೀಂ ಎಲ್ಲ ಒಂದು ಹೆಡ್ ಆಗಿ ಇದು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮೇಂಟೈನ್ಸ್ ಬ್ಯಾಂಕಿಂಗ್ ಅಕೌಂಟ್ಸ್ ಆಫ್ ಆಲ್ ಶೆಡ್ಯೂಲ್ಡ್ ಬ್ಯಾಂಕ್ಸ್, ಓನರ್ಸ್ ಅಂಡ್ ಆಪರೇಟ್ಸ್ ಆಫ್ ದ ಡೆಪಾಸಿಟರಿ ಅಂಡ್ ಎಕ್ಸ್ಚೇಂಜ್ ಫಾರ್ ಗವರ್ನಮೆಂಟ್ ಬಾಂಡ್ಸ್. And seventh functions of the RBI is supervisory functions. ಮೇಲುಸ್ತುವಾರಿ ಮಾಡ್ತಕ್ಕಂಥ ಕಾರ್ಯವನ್ನು. ಅಂದರೆ in addition to its traditional central functions, the Reserve Bank has certain non-monetary functions of the nature of supervision of banks and promotion of sound banking in India. The Reserve Bank Act 1934 and the Banking Regulation Act 1949 have given the RBI wide powers of supervision and control over commercial and cooperative banks relating to licensing and establishment, branch expansion, liquidity of their assets, management and methods of working, amalgamation, reconstruction and liquidation. ಸೊ ಈ ಎಲ್ಲ ಒಂದು ಕಾರ್ಯವನ್ನು ಸೂಪರ್ವೈಸರಿ ಫಂಕ್ಷನಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮತ್ತು ಪ್ರಮೋಷನಲ್ ಫಂಕ್ಷನ್ಸ್. ದ ರಿಸರ್ವ್ ಬ್ಯಾಂಕ್ ನೌ ಪರ್ಫಾರ್ಮ್ಸ್ ಎ ವೆರೈಟಿ ಆಫ್ ಡೆವಲಪ್ಮೆಂಟಲ್ ಅಂಡ್ ಪ್ರಮೋಷನಲ್ ಫಂಕ್ಷನ್ಸ್. ದ ರಿಸರ್ವ್ ಬ್ಯಾಂಕ್ ಪ್ರಮೋಟ್ಸ್ ಬ್ಯಾಂಕಿಂಗ್ ಹ್ಯಾಬಿಟ್, extend banking facilities to the rural and semi-urban areas and establish and promote new
ಸ್ಪೆಷಲೈಸ್ಡ್ ಫೈನಾನ್ಸಿಂಗ್ ಏಜೆನ್ಸೀಸ್. ಈ ಬ್ಯಾಂಕಿಂಗ್ ಹವ್ಯಾಸಗಳನ್ನು ವಿಸ್ತರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಗ್ರಾಮೀಣ ಭಾಗಗಳಲ್ಲಿ ಮತ್ತು ಈ ಒಂದು ಪಟ್ಟಣ ಪ್ರದೇಶಗಳಿಗೆ ಈ ಸವಲತ್ತುಗಳನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಇರ್ತಕ್ಕಂಥದ್ದು. ದ RBI ಸೆಟ್ ಅಪ್ ದ agricultural credit deposit in 1935 to provide agricultural credit. The bank has developed the cooperative credit movement to encourage saving, to eliminate money lenders from the villages, and to route its short-term credit to agriculture. The RBI has set up the Agricultural Refinance and Development Corporation to provide long-term finance to farmers. ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕೃಷಿಯ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೃಷಿಕರಿಗೆ ದೀರ್ಘಾವಧಿ ಸಾಲವನ್ನು ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಪ್ರಮೋಷನಲ್ ಫಂಕ್ಷನ್ಸಲ್ಲಿ ನಿರ್ವಹಿಸ್ತಕ್ಕಂಥದ್ದನ್ನ ನಾವೆಲ್ಲಿ ಕಾಣ್ತೀವಿ. ಧನ್ಯವಾದ.